ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಚಾನಲ್ನ ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ನೀವು ಇಷ್ಟು ದಿನದಿಂದ ಕಾಯ್ತಾ ಇದ್ದಂತಹ ರೇಷನ್ ಕಾರ್ಡ್ನ ಹೊಸದಾಗಿ ತೆಗೆದುಕೊಳ್ಳೋಕೆ ರಾಜ್ಯ ಸರ್ಕಾರದಿಂದ 1 ದಿನದ ಅವಕಾಶವನ್ನ ಕೊಟ್ಟಿದೆ. ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಹಾಕಬಹುದು, ಹಾಗೆ ರೇಷನ್ ಕಾರ್ಡ್ಗೆ ಅಪ್ಲೈ ಅನ್ನು ಕೂಡ ಮಾಡಬಹುದು. ಈ 1 ದಿನದಲ್ಲಿ ನೀವು ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಹಾಕಬಹುದು ಸ್ನೇಹಿತರೆ. ಯಾವ ದಿನ ಅರ್ಜಿಯನ್ನ ಹಾಕಬೇಕು, ಹಾಗೆ ಏನೇನು ದಾಖಲಾತಿಗಳು ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಈಗಾಗಲೇ ನೀವು ನೋಡ್ಬೋದು, ರೇಷನ್ ಕಾರ್ಡ್ ಇಂದ ಸಾಕಷ್ಟು ಉಪಯೋಗಗಳಿದೆ. ಆ ಒಂದು ಕಾರಣಕ್ಕೋಸ್ಕರ ರೇಷನ್ ಕಾರ್ಡ್ ನ ಹಾಕ್ಲಿಕ್ಕೆ ಅಂದ್ರೆ ಅರ್ಜಿಯನ್ನ ಹಾಕ್ಲಿಕ್ಕೆ ಒಂದು ದಿನಾಂಕವನ್ನ ಫಿಕ್ಸ್ ಮಾಡಿದ್ದಾರೆ. ಈ ದಿನಾಂಕದಂದು ನೀವು ಅರ್ಜಿಯನ್ನ ಹಾಕಬಹುದು. ನಿಮಗೆ ಅರ್ಜಿಯನ್ನ ಹಾಕ್ಲಿಕ್ಕೆ ನಿಮ್ಮ ಲ್ಯಾಪ್ಟಾಪ್ ಇದ್ರೆ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಕಂಪ್ಯೂಟರ್ಗಳಲ್ಲಿ, ಹಾಗೇನೆ ನೀವು ಹೋಗ್ಬಿಟ್ಟು ಬ್ಯಾಂಗ್ಳೂರ್ ಬಂದ್ ಅಥವಾ ಕರ್ನಾಟಕ ಬಂದಲ್ಲಿ ಅಥವಾ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಹೋಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಈಗಾಗಲೇ ನೋಡ್ಬೋದು, ರೇಷನ್ ಕಾರ್ಡ್ಗೆ ತುಂಬಾನೇ ಒಂದು ವ್ಯಾಲ್ಯೂ ಇದೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಅದೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಗಿರೋದ್ರಿಂದ. ಸೊ ರೇಷನ್ ಕಾರ್ಡ್ ಇಲ್ಲದೆ ಯಾವುದೇ ರೀತಿಯಾಗಿರುವಂತಹ ಉಪಯೋಗಗಳು ಕೂಡ ಸಿಗೋದಿಲ್ಲ. ಮೇನ್ ಆಗಿ ಯಾಕೆ ಈ ಒಂದು ರೇಷನ್ ಕಾರ್ಡ್ ನ 1 ದಿನದ ಮಟ್ಟಿಗೆ ಈಗ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಲಿಂಕ್ ಗಳನ್ನ ಓಪನ್ ಮಾಡ್ತಾ ಇದೆ ಅಂದ್ರೆ ಮೇನ್ ಆಗಿ ಕಾರಣ ಏನಂದ್ರೆ ಸರ್ಕಾರಿ ಆರೋಗ್ಯ ತಪಾಸಣೆಗೆ ಅಂದ್ರೆ ಈಗ ತುಂಬಾ ಜನಕ್ಕೆ ಹೆಲ್ತ್ ಇಶ್ಯೂ ಆಗ್ತಾ ಇರೋದ್ರಿಂದ. ಸೊ ಇದು ರೇಷನ್ ಕಾರ್ಡ್ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಮೌಂಟು ಕಡಿಮೆ ಆಗುತ್ತೆ. ಏನೇ ಒಂದು ಹುಷಾರಿಲ್ಲ ಅಂದ್ರೂ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಸರ್ಕಾರದ ಕಡೆಯಿಂದ ಒಂದಿಷ್ಟು ಹಾಸ್ಪಿಟಲ್ಗಳನ್ನ ತಗೊಂಡಿರೋದ್ರಿಂದ ಸೊ ಒಂದು ಸ್ವಲ್ಪದ ಮಟ್ಟಿಗೆ ಒಂದು ರೇಷನ್ ಕಾರ್ಡ್ ಇರೋದ್ರಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗುತ್ತೆ ಅಂತಾನೆ ಹೇಳ್ಬೋದು. ಮೇನ್ ಆಗಿ ಸರ್ಕಾರ ಆರೋಗ್ಯ ಸೇವೆಗಾಗಿ ಉಚಿತವಾಗಿ ಪಡೆಯುವುದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನೀವೇನಾದ್ರೂ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ BPL ರೇಷನ್ ಕಾರ್ಡ್ ಆಗಿರ್ಬೋದು, BPL ರೇಷನ್ ಕಾರ್ಡ್ ಇಂದ ಇದನ್ನ ಪಡ್ಕೊಳ್ಲಿಕ್ಕಾಗತ್ತೆ. ಹಾಗೆ ನೀವೇನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅಥವಾ ಈಗ ನೋಡ್ಬೋದು ಗ್ರಾಮ ಪಂಚಾಯತಿಗಳಲ್ಲಿ ಹೋದ್ರೆ ಗ್ರಾಮಗಳಲ್ಲಿ ತುಂಬಾ ಕಡು ಬಡವರಿಗೆ ಅಂತ ಹೇಳಿ ಮನೆಯನ್ನ ಕೊಡ್ತಾರೆ. ಸೊ ಈ ಮನೆಗೆ ಅಥವಾ ಬಾವಿಯನ್ನ ಅರ್ಜಿಯನ್ನ ಹಾಕ್ಲಿಕ್ಕೆ ತುಂಬಾ ಉಪಯೋಗಕ್ಕೆ ಈ ರೇಷನ್ ಕಾರ್ಡ್ ಬಹಳ ಮುಖ್ಯ. ನೀವೇನಾದ್ರೂ ಹಾಕ್ಬೇಕು ಅಂದ್ರೆ ಅರ್ಜಿನ ಈ ದಿನಾಂಕದಂದು ಹಾಕ್ಬೋದು. ಏನೇನ್ ದಾಖಲಾತಿಗಳು ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಹಾಗೆ ನೀವು APL BPL ರೇಷನ್ ಕಾರ್ಡ್ ಅನ್ನು ಕೂಡ ಅರ್ಜಿಯನ್ನ ಹಾಕ್ಬೋದು. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಸ್ನೇಹಿತರೆ. ಹಾಗೆ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ರೇಷನ್ ಕಾರ್ಡ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಒಬ್ಬೊಬ್ರು ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಆಗಿರ್ತಾರೆ, ಡಿವೈಡ್ ಆಗಿರ್ತಾರೆ, ಅವ್ರ ಹತ್ರ ರೇಷನ್ ಕಾರ್ಡ್ ಇರಲ್ಲ. ಹೆಲ್ತ್ ಇಶ್ಯೂಗ್ ಆಗಿರ್ಬೋದು ಅಥವಾ ನೆಕ್ಸ್ಟ್ ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡ್ಲಿಕ್ಕೆ ಆಗಿರ್ಬೋದು ಅಥವಾ ಬೇರೆ ಏನಾದ್ರೂ ಒಂದು ಈಗ ನೋಡ್ಬೋದು ನೀವೊಂದು ವಸ್ತುವನ್ನ ತಗೊಳ್ಬೇಕು ಅಂದ್ರೆ ಈಗ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಆಸ್ತಿಯನ್ನ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕಂದ್ರೂ ಕೂಡ ರೇಷನ್ ಕಾರ್ಡ್ ಇಂಪಾರ್ಟೆಂಟ್. ಆ ಒಂದು ಕಾರಣಕ್ಕೋಸ್ಕರ ಹಾಗೆ ಸರ್ಕಾರದಿಂದ ಸಿಗುವಂತ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಉಚಿತ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಸಾಕಷ್ಟು ಯೋಜನೆಗಳಿದೆ. ಅದರಿಂದ ನಿಮ್ಗೆ ಉಪಯೋಗ ಪಡ್ಕೋಬೇಕಂದ್ರೆ ನೀವು ಆಲ್ರೆಡಿ ನೀವು ತಿಳಿಸ್ಕೊಟ್ಟ ಹಾಗೆ ರೇಷನ್ ಕಾರ್ಡ್ ಬೇಕು. ಸೊ ಈಗ ನಿಮ್ಗೆ ಯಾವತ್ತು ರೇಷನ್ ಕಾರ್ಡ್ ಅನ್ನ ಅರ್ಜಿ ಹಾಕ್ಲಿಕ್ಕೆ ದಿನಾಂಕವನ್ನ ಬಿಟ್ಟಿದ್ದಾರೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ 2 ದಿನದ ಮಟ್ಟಿಗೆ ಅಂದ್ರೆ ರೇಷನ್ ಕಾರ್ಡ್ ಅನ್ನ ಅರ್ಜಿಯನ್ನ ಹಾಕ್ಲಿಕ್ಕೆ ಸೊ ದಿನಾಂಕವನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಅದ್ರ ಟೈಮಿಂಗ್ಸ್ ಕೂಡ ಇದೆ. ಸೊ ಈ ಟೈಮಲ್ಲೇ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆನ್ಲೈನ್ ಅಲ್ಲಿ ಅವಕಾಶ ಇರುತ್ತೆ ನಿಮ್ಗೆ. ಸೊ ಬೆಳಗ್ಗೆ 11 ಗಂಟೆಯಿಂದ 4 ಗಂಟೆ ತನಕ ನಿಮ್ಗೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ 4 ಗಂಟೆ ತನಕ ಸ್ನೇಹಿತರೆ. ಸೊ ಯಾವತ್ತು ದಿನ ಅಂದ್ರೆ ಇದೇ ತಿಂಗಳು ಏಪ್ರಿಲ್ 16 ಮತ್ತೆ 17ನೇ ತಾರೀಕು. ಸೊ 2 ದಿನ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ 4 ಗಂಟೆ ತನಕ ಅವಕಾಶವನ್ನ ಕೊಟ್ಟಿರೋದು. ಸೊ ದಯವಿಟ್ಟು ಈ ನಮ್ಮ ಡೇಟ್ ಅನ್ನ ನೋಟ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಸಂಬಂಧಪಟ್ಟವರು ಅಥವಾ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರು ರೇಷನ್ ಕಾರ್ಡ್ ಅಪ್ಲೈ ಮಾಡ್ಬೇಕಂದ್ರೆ ದಯವಿಟ್ಟು ತಿಳಿಸ್ಕೊಡಿ. 16 ಮತ್ತು 17ನೇ ತಾರೀಕಿದೆ. ಬೆಳಗ್ಗೆ 11 ಗಂಟೆಗೆ ಲಿಂಕ್ ಓಪನ್ ಆಗುತ್ತೆ. 4 ಗಂಟೆ ತನಕ ಟೈಮ್ ಇದೆ. ಸೊ ನೀವು ಆರಾಮಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ಸೊ ಇಲ್ಲಿ BPL ರೇಷನ್ ಕಾರ್ಡ್ ನ ನೀವು ಪಡ್ಕೋಬೇಕು ಅನ್ನೋರು ಜಾಸ್ತಿ ಜನ BPL ರೇಷನ್ ಕಾರ್ಡ್ ನ ಪಡ್ಕೋಬೇಕು ಅಂತ ಇರ್ತೀರಾ. ಸೊ ಏನೇನ್ ದಾಖಲಾತಿಗಳು ಬೇಕು ಅಂತ ನೋಡೋದಾದ್ರೆ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಸೊ ಈಗ ಎಕ್ಸಾಂಪಲ್ ಆಗಿ 5 ಜನ ಇದ್ದೀರಾ ಅಂದ್ರೆ 5 ಜನದ್ದು ಆಧಾರ್ ಕಾರ್ಡ್ ಇರ್ಲೇಬೇಕಾಗತ್ತೆ. ಈಗ ಚಿಕ್ಕ ಮಗು ಇದೆ, 1 ವರ್ಷದ ಮಗು ಇದೆ ಅಥವಾ 6 ತಿಂಗಳ ಮಗು ಇದೆ, ನಾವು ಆಧಾರ್ ಕಾರ್ಡ್ ಮಾಡಿಸಿಲ್ಲ ಅಂದ್ರೆ ಜನನ ಪ್ರಮಾಣ ಪತ್ರ ಇದ್ರೆ ಸಾಕು, ಮಗುವಿಗೆ ನೀವು ಆರಾಮಾಗಿ ಅರ್ಜಿಯನ್ನ ಸಲ್ಲಿಸಬಹುದು ರೇಷನ್ ಕಾರ್ಡ್ಗೆ. ಸೊ ನಿಮ್ಮ BPL ರೇಷನ್ ಕಾರ್ಡ್ ಬೇಕು ಅಂದ್ರೆ ನಿಮ್ಮ ವರ್ಷದ ಆದಾಯ
ಬಂದು 1,10,000ಕ್ಕಿಂತ ಕಮ್ಮಿ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ರೆ ನಿಮಗೆ BPL ರೇಷನ್ ಕಾರ್ಡ್ ಸಿಗೋದಿಲ್ಲ. ಇದಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಸೊ BPL ರೇಷನ್ ಕಾರ್ಡ್ನ ಪಡ್ಕೊಳ್ಲಿಕ್ಕೆ ಸೊ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಹಾಗೇನೆ ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅವರ ಆಧಾರ್ ಕಾರ್ಡ್ ಬೇಕಾಗತ್ತೆ. ಜೊತೆಗೆ ರೇಷನ್ ಕಾರ್ಡ್ಗೆ ಫೋನ್ ನಂಬರ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸೇರಿಸ್ತಿರಲ್ವಾ, ಮನೆ ಯಜಮಾನಿ ಹೆಸರಿಗೆ ರೇಷನ್ ಕಾರ್ಡ್ ಮಾಡಿಸ್ತೀರಂತೆ ಕಾಂಟ್ಯಾಕ್ಟ್ ನಂಬರ್ ಬೇಕಾಗುತ್ತೆ. ಎಲ್ಲರದು ಬೇಕು ಅಂತ ಇಲ್ಲ. ಸೊ ಯಾರು ರೇಷನ್ ಕಾರ್ಡ್ ಮನೆ ಹೆಸರು ಮಾಡಿಸ್ತೀರ ಅವ್ರದ್ದು ಇದ್ರೆ ಸಾಕು. ಹಾಗೇನೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಈ ದಾಖಲಾತಿಗಳಿದ್ರೆ ಸಾಕು, ಆರಾಮಾಗಿ ನೀವು BPL ರೇಷನ್ ಕಾರ್ಡ್ನ ಪಡ್ಕೊಳ್ಬಹುದು. ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಹಾಗೆ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಸಾಕು, ಆರಾಮಾಗಿ BPL ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ಇನ್ಕಮ್ ಸರ್ಟಿಫಿಕೇಟ್ ಮಸ್ಟ್ ಅಂಡ್ ಶುಡ್ ಇರಲೇಬೇಕು. ನಿಮ್ಮ ವರ್ಷದ ಆದಾಯ 1,10,000ಕ್ಕಿಂತ ಕಮ್ಮಿ ಇರಬೇಕಾಗತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನೀವು ಆಲ್ರೆಡಿ ಈಗ APL ರೇಷನ್ ಕಾರ್ಡ್ನ ಪಡ್ಕೋಬೇಕು ಅಂತ ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ BPL ರೇಷನ್ ಕಾರ್ಡ್ ಆಗ್ಬಿಟ್ಟಿದೆ, APL ರೇಷನ್ ಕಾರ್ಡ್ ಪಡ್ಕೋಬೇಕಂದ್ರೆ ನಿಮ್ಮ ವರ್ಷದ ಆದಾಯ 1,00,000ಕ್ಕಿಂತ ಕಮ್ಮಿ ಇರಬೇಕು. ಜೊತೆಗೆ ನೀವು APL ರೇಷನ್ ಕಾರ್ಡ್ ಅನ್ನ ಪಡ್ಕೊಳ್ಬಹುದು. ಸೊ ಇಲ್ಲಿ ನೀವು ನೋಡೋದಾದ್ರೆ ಯಾವುದೇ ರೀತಿಯಾಗಿ ಇನ್ಕಮ್ ಸರ್ಟಿಫಿಕೇಟ್ ಬೇಡ. ಯಾಕಂದ್ರೆ ನೀವು APL ರೇಷನ್ ಕಾರ್ಡ್ನ ಮಾಡಿಸ್ಕೊಂತೀರಲ್ಲ, ಅದಕ್ಕೋಗಿ ನಿಮ್ಗೆ ಇನ್ಕಮ್ ಸರ್ಟಿಫಿಕೇಟ್ ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ. ಆದ್ರೆ ನಿಮ್ಗೆ ಎಲ್ಲರದು ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಕಂಪಲ್ಸರಿಯಾಗಿ ಎಲ್ಲರದು ಕೂಡ ನಿಮ್ಗೆ ರೇಷನ್ ಕಾರ್ಡ್ನ ಮಾಡಿಸ್ಕೊಡ್ತಾರೆ. ಜೊತೆಗೆ ಇದರಲ್ಲಿ ಏನಂತ ಅಂದ್ರೆ ಸ್ನೇಹಿತರೆ, ಮಗು ಚಿಕ್ಕದಾದ್ರೆ ಅದರಲ್ಲಿ ತಿಳಿಸ್ಕೊಟ್ಟಿರುವ ಹಾಗೆ ಜನನ ಪ್ರಮಾಣ ಪತ್ರ ಇದ್ರೆ ಸಾಕು, ಆರಾಮಾಗಿ ನೀವು ರೇಷನ್ ಕಾರ್ಡ್ಗೆ ಅಪ್ಲೈನ ಮಾಡಬಹುದು. ಸೊ ಇಲ್ಲಿ 16 ಮತ್ತು 17ನೇ ತಾರೀಕು ನಿಮಗೆ ಟೈಮ್ ಇರುವಂತದ್ದು. 2 ದಿನ ಆನ್ಲೈನಲ್ಲಿ ಅರ್ಜಿಯನ್ನ ಹಾಕ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಲಿಂಕ್ ಅನ್ನ ಅವತ್ತಿನ ದಿನನೇ ಬಿಡ್ತಾರೆ. ಆಲ್ರೆಡಿ ಎಲ್ಲರ ಹತ್ರನೂ ಇರುತ್ತೆ. ahara.in ಅಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನೀವು ರೇಷನ್ ಕಾರ್ಡ್ಗೆ ಅರ್ಜಿ ಪಡಿತರ ಚೀಟಿ ಅಂತ ಬರುತ್ತೆ, ಅಲ್ಲಿ ಆರಾಮಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ದಯವಿಟ್ಟು ಅರ್ಜಿಯನ್ನ ಸಲ್ಲಿಸಿ ಹೊಸದಾಗಿ ರೇಷನ್ ಕಾರ್ಡ್ನ ಪಡ್ಕೊಳ್ಳಿ. 15 ಡೇಸ್ ಅಲ್ಲಿ ಸೊ ನಿಮ್ಮ ಮನೆ ಅಡ್ರೆಸ್ಗೆ ಹೊಸ ರೇಷನ್ ಕಾರ್ಡ್ ಬರುತ್ತೆ. ಸೊ ಈಗ ನೋಡಬಹುದು ರೇಷನ್ ಕಾರ್ಡ್ ಇಂದ ಏನೇನು ಉಪಯೋಗ ಇದೆ ಅಂತ ನೋಡೋದಾದ್ರೆ, ಈಗ ಸರ್ಕಾರದಿಂದ ಒಂದು ಲೀಸ್ಟ್ ಅನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ನಾನೀಗ ನಿಮಗೆ ಒಂದೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ರೇಷನ್ ಕಾರ್ಡ್ ಇಂದ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರಿ ಆರೋಗ್ಯ ಸೇವೆಯನ್ನ ಉಚಿತವಾಗಿ ಪಡ್ಕೊಳ್ಬಹುದು. ನೋಡಬಹುದು ನೀವು ಕರ್ನಾಟಕದಲ್ಲಿ ಇದ್ದಂತಹ ಪ್ರತಿಯೊಂದು ಹಾಸ್ಪಿಟಲ್ಗಳಲ್ಲಿ ಸರ್ಕಾರಿ ಆರೋಗ್ಯ ಸೇವೆನ ಉಚಿತವಾಗಿ ಪಡ್ಕೊಳ್ಬಹುದು ಅಂತ ಹೇಳಿದ್ದಾರೆ. ಹಾಗೆ ಎರಡನೇದು ಬಂದ್ಬಿಟ್ಟು ಕರ್ನಾಟಕದ ಆಹಾರ ಇಲಾಖೆ ಪ್ರತಿ ತಿಂಗಳು ನೀಡುವಂತಹ ಅಕ್ಕಿಯನ್ನ ಪಡ್ಕೊಳ್ಬಹುದು. ಮೇನ್ ಆಗಿ ತುಂಬಾ ಜನಕ್ಕೆ ಅಕ್ಕಿಯನ್ನ ತಗೊಳ್ಬೇಕಂತಾನೆ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಬೇಕಾಗಿರುತ್ತೆ. ಸೊ ರೇಷನ್ ಕಾರ್ಡ್ ನ ಮಾಡಿಸ್ಕೊಂಡಿರಲ್ಲ ಅವರು, ಡಿವೈಡ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರ್ಬೋದು. ಈ ಒಂದು ಕಾರಣಕ್ಕೂ ಕೂಡ ನಿಮಗೆ ಆಹಾರ ಇಲಾಖೆಯಿಂದ ಪ್ರತಿ ತಿಂಗಳು ನೀಡುವಂತ ಅಕ್ಕಿಯನ್ನು ಪಡ್ಕೊಳ್ಳಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಸೊ ಇನ್ನು ಮೂರನೇ ನೋಡೋದಾದ್ರೆ, ಕರ್ನಾಟಕ ಸರ್ಕಾರವು ಪ್ರತಿ ತಿಂಗಳು ನೀಡುವಂತಹ ಅನ್ನಭಾಗ್ಯ ಯೋಜನೆಯಿಂದ ಪ್ರತಿ ತಿಂಗಳು ಒಬ್ಬ ಸದಸ್ಯನಿಗೆ 170 ರೂಪಾಯಿ ಪಡೆಯಬಹುದು. ಸೊ ಈಗ ನೋಡಬಹುದು, ನೀವು ಪ್ರತಿ ತಿಂಗಳು ಏನ್ ನಿಮ್ಗೆ ಸರ್ಕಾರ ಕೊಡ್ತಾ ಹೋಗುತ್ತಲ್ವಾ ಅನ್ನಭಾಗ್ಯ ಯೋಜನೆಯ ಹಣ, ಆ ಹಣವನ್ನು ನೀವು ಪಡ್ಕೊಳ್ಬಹುದು ಸ್ನೇಹಿತರೆ. ನೆಕ್ಸ್ಟ್ ನೋಡಿದರೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಪ್ರತಿ ತಿಂಗಳು ರೂಪಾಯಿ 2,000 ಹಣವನ್ನ ಪಡೆಯಬಹುದು. ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕ್ತಾ ಇರೋಕೆ ಒಂದು ಕಾರಣ ಏನಂದ್ರೆ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಆಗಿರುವಂತದ್ದು. ರೇಷನ್ ಕಾರ್ಡ್ ಕ್ಯಾನ್ಸಲ್ ಏನಂದ್ರೆ ಅವರು ಸರ್ಕಾರದ ಕಡೆಯಿಂದ ಕೊಡುವಂತ ಅಕ್ಕಿಯನ್ನ ಪಡ್ಕೊಂಡೇ ಇರ್ಬೋದು, ಅಥವಾ ರೇಷನ್ ಕಾರ್ಡ್ ಅನ್ನ ಯಾವುದೇ ರೀತಿಯಾಗಿ ನ್ಯಾಯಬೆಲೆ ಅಂಗಡಿ ಹೋಗಿ ಟ್ರಾನ್ಸಾಕ್ಷನ್ ಮಾಡದೇ ಇರುವಂತ ಕಾರಣಕ್ಕೂ ಕೂಡ ರೇಷನ್ ಕಾರ್ಡ್ ತುಂಬಾ ಜನರಿಗೆ ಕ್ಯಾನ್ಸಲ್ ಆಗಿದೆ. ಸೊ ಆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನೀವು ಪಡ್ಕೋಬೇಕು ಅಂದ್ರೆ ಸೊ ದಯವಿಟ್ಟು 16, 17ನೇ ತಾರೀಕು ಲಿಂಕ್ ಓಪನ್ ಆಗೋದ್ರೆ ದಯವಿಟ್ಟು ಹೋಗಿ ನೀವು ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಿ ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು ಹೋಗೋದಾದ್ರೆ, ಪ್ರತಿಯೊಂದು ಸರ್ಕಾರದ ಯೋಜನೆಗಳಿಗೆ ರೇಷನ್ ಕಾರ್ಡ್ ಅನ್ನು ಬಳಸಲಾಗಿದೆ. ಈಗ ನೀವು ಸರ್ಕಾರದಿಂದ ಸಿಗುವಂತ ಯೋಜನೆ ಆಗಿರ್ಬೋದು, ಪ್ರತಿಯೊಂದು ಈಗ ಗೌರ್ಮೆಂಟ್ ಜಾಬ್ ಮಾಡ್ಬೇಕು ಅಂದ್ರೂ ನಿಮ್ ಕೇಳ್ತಾರೆ ರೇಷನ್ ಕಾರ್ಡ್ ಇದೆಯಾ ಅಂತ, ಅಥವಾ ಯಾವುದೋ ಒಂದು ನೀವು ಕೃಷಿ ಇಲಾಖೆಗೆ ಹೋಗಿ ನೀವು ಲೋನ್ ತಗೋಬೇಕು ಅಂದ್ರೂ ರೇಷನ್ ಕಾರ್ಡ್ ಇದೆಯಾ ಅಂತ ಕೇಳ್ತಾರೆ. ಅಥವಾ ಎಲ್ಲದಕ್ಕೂ ಕೂಡ ಈಗ ರೇಷನ್ ಕಾರ್ಡ್ ಬಹಳ ಮುಖ್ಯ, ಅದಕ್ಕೋಸ್ಕರ ಕೇಳಿದಾರೆ ಇಲ್ಲಿ. ಸೊ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇರಲೇಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದೊಂದು ಬಹಳ ಮುಖ್ಯವಾಗಿರುವಂತ ಮಾಹಿತಿ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ನಿಮಗೆ ಲಿಂಕ್ ಅನ್ನು ಸೈಡ್ ಅಲ್ಲಿ ಹಾಕಿರ್ತೀನಿ, ನೋಡಬಹುದು ಸ್ನೇಹಿತರೆ. ಸೊ ಇಲ್ಲಿ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಮೇಲೆ ಕೊಟ್ಟಿರುವ ಎಲ್ಲಾ ದಾಖಲಾತಿಗಳು ಇದ್ದರೆ ಏಪ್ರಿಲ್ 16ನೇ ತಾರೀಕು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಬಹುದು. ಈ ಅವಕಾಶವನ್ನು ತುರ್ತು ಪರಿಸ್ಥಿತಿ ಇರುವ ಸಲುವಾಗಿ 1 ದಿನ ಮಾತ್ರ ನೀಡಲಾಗಿದೆ. ಅದರಿಂದ 16ನೇ ತಾರೀಕು 4 ಗಂಟೆ ಒಳಗೆ ಅರ್ಜಿ ಸಲ್ಲಿಸಿ. ಇಲ್ಲಿ 16 ಮತ್ತೆ 17ನೇ ತಾರೀಕು ಅಂತ ಹೇಳಿದರೆ, ಬಟ್ ಇಲ್ಲಿ ಏನಂತ ಅಂದ್ರೆ 16ನೇ ತಾರೀಕಿಗೆ ಮಸ್ಟ್ ಅಂಡ್ ಶುಡ್ ಆಗಿ ನಿಮ್ಗೆ ಏನಂತ ಹೇಳಿದ್ರೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನ ಇರುವಂತದ್ದು. ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ಒಂದೇ ದಿನ ಅಂತ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಕೂಡ 16ನೇ ತಾರೀಕಿಗೆ ಹೋಗ್ಬಿಟ್ಟು ರೇಷನ್ ಕಾರ್ಡ್ಗೆ ಯಾರ್ಯಾರು ತಗೋಬೇಕು ಅಂತ ಇದ್ದೀರಾ ದಯವಿಟ್ಟು ಹೋಗಿ ಅರ್ಜಿಯನ್ನ ಸಲ್ಲಿಸಿ ಹೊಸ ರೇಷನ್ ಕಾರ್ಡ್ ನ ಪಡ್ಕೊಳ್ಳಿ. ಹಾಗೆ ಸಾಧ್ಯವಾದಷ್ಟು ಮಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿ, ಯಾಕಂದ್ರೆ ಪ್ರತಿಯೊಬ್ರು ಕೂಡ ರೇಷನ್ ಕಾರ್ಡ್ ನ ತಗೋಬೇಕು ಅಂತ ಇರ್ತೀರಾ, ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರೂ ಕೂಡ ರೇಷನ್ ಕಾರ್ಡ್ ನ ಪಡ್ಕೊಳ್ಳಿ. 16ನೇ ತಾರೀಕು ನೀವು 11 ಗಂಟೆಯಿಂದ 4 ಗಂಟೆ ತನಕ ಟೈಮ್ ಇರುತ್ತೆ. ಪ್ರತಿಯೊಬ್ರು ಕೂಡ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದವರು ತುಂಬಾ ಜನ ಇದ್ದೀರಾ. ಅರ್ಜಿಯನ್ನ ಸಲ್ಲಿಸಿ ನಂತರ ನೀವು ಗೃಹಲಕ್ಷ್ಮಿ ಯೋಜನೆಗೆ ಕೂಡ ಅರ್ಜಿಯನ್ನ ಹಾಕ್ಬೋದು.
ಸೊ ಅಥವಾ ಸರ್ಕಾರದಿಂದ ಸಿಗುವಂತ ಬೇರೆ ಸವಲತ್ತುಗಳನ್ನು ಕೂಡ ಪಡ್ಕೊಳ್ಬಹುದು. ತಪ್ಪದೆ ಎಲ್ಲರೂ ಕೂಡ 16ನೇ ತಾರೀಕು ರೇಷನ್ ಕಾರ್ಡ್ ಇಲ್ಲದೆ ಇವರು ಅರ್ಜಿಯನ್ನ ಸಲ್ಲಿಸಿ ಸರ್ಕಾರದಿಂದ ಸಿಗುವಂತ ಪ್ರತಿಯೊಂದು ಬೆನಿಫಿಟ್ ಗಳನ್ನು ಕೂಡ ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಸೊ ನಿಮಗೆ ಏನ್ ಅನ್ಸುತ್ತೆ, ಈ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ. ಸೊ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರೂ ಕೂಡ ರೇಷನ್ ಕಾರ್ಡ್ ಇಲ್ಲದೆ ಅವರು 16ನೇ ತಾರೀಕು ಹೋಗಿ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಿ. ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ನಾನು ಕೂಡ 16ನೇ ತಾರೀಕು ಸೊ ನಿಮಗೆ ಲಿಂಕ್ ಅನ್ನ ನಾನು ಯಾವ ರೀತಿ ಓಪನ್ ಮಾಡಬೇಕು ಅಂತ ಹೇಳಿ ಸೊ 15ನೇ ತಾರೀಕಿಗೆ ವಿಡಿಯೋನ ಹಾಕ್ತೀನಿ. ಅಂದ್ರೆ ಇವತ್ತಿನ ದಿನ ಸಂಜೆನೇ ವಿಡಿಯೋನ ಹಾಕ್ತೀನಿ. ನಾಳೆ ರೇಷನ್ ಕಾರ್ಡ್ ಓಪನ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಲಿಂಕ್ ಅನ್ನ ಓಪನ್ ಮಾಡಿ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ. ಸೊ ನಿಮ್ಗೆ ಒನ್ ಡೇ ಅಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಅವೈಲೇಬಲ್ ಆಗುತ್ತೆ. ಎಲ್ಲಿ ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ನ ಪಡ್ಕೊಳ್ಬಹುದು. ಒನ್ ಡೇ ಅಲ್ಲೇ ಸಿಗುತ್ತೆ. ಸೊ ನಿಮ್ಗೆ ಬೇಕು ಅಂದ್ರೆ ಸೊ ಗೂಗಲ್ ಅಲ್ಲಿ ನಾನು ನಿಮ್ಗೆ ಯಾವ ರೀತಿ ಅಂತ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಇವತ್ತಿನ ದಿನನೇ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನೀವು ಹೋಗ್ಬಿಟ್ಟು ತಾಲೂಕು ಆಫೀಸಿಗೆ ಹೋಗಿ ತಾಲೂಕು ಕಚೇರಿಗಳಲ್ಲಿ ಹೋಗಿ ಇನ್ಕಮ್ ಸರ್ಟಿಫಿಕೇಟ್ ಮಾಡಬೇಕು ಅಂತೆಲ್ಲ ಎಮರ್ಜೆನ್ಸಿಗೆ ಒನ್ ಡೇ ಅಲ್ಲೇ ನೀವೇ ಅಪ್ಲೈ ಮಾಡ್ಬೋದು ಫೋನಲ್ಲೇ ಇನ್ಕಮ್ ಸರ್ಟಿಫಿಕೇಟ್ನ. ಹೇಗೆ ಅಂತ ಬೇಕು ಅಂದ್ರೆ ಕಮೆಂಟ್ ಮಾಡಿ, ವಿಡಿಯೋನ ಹಾಕ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ. ಹಾಗೆ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ಗೆ ಸಪೋರ್ಟ್ ಮಾಡಿ, ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು. ನಮಸ್ಕಾರ.